ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ ದೇವರ ಬೆಳಕು, ದೇವರ ಶಾಂತಿ, ದೇವರ ಮಹಿಮೆ, ನೀತಿ, ಧೈರ್ಯ, ದೇವರ ಭಯಭಕ್ತಿ, ಜ್ಞಾನದ ಹೃದಯ, ಮನಸ್ಸು, ಬುದ್ಧಿ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ ನೀಡುವ, ರಕ್ಷಣೆ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ. ನೀನು ಉಪವಾಸ ಮಾಡುವಾಗ, ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾ, ನೀವು ಉಪವಾಸ ಮಾಡುವಾಗ ಎಂದು ಉಪವಾಸ ಕುರಿತು ಹೇಳ್ತಾನೆ ಪ್ರಿಯರೇ, ಹೀಗೆ ಇರಬೇಕೆಂದು. ನಾವು ಆ ಅಂಶವನ್ನು ಧ್ಯಾನಿಸುವ ಮೊದಲು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಸರ್ವಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಬಿದ್ದು ಒಳ್ಳೆಯ ನೆಲವಾಗಿಸುವಂತೆ ಅಥವಾ ಒಳ್ಳೆಯ ನೆಲವಾಗಿ ಮಾರ್ಪಡುವಂತೆ, ಆ ದೇವರ ಮಾತುಗಳು 100ಕ್ಕೆ 100, 60, 30ರಷ್ಟು ಮನುಷ್ಯರಾದ ದೇವರ ಮಕ್ಕಳಾಗ ನಮ್ಮ ಜೀವಿತದಲ್ಲಿ ಫಲ ಕೊಡುವಂತೆ, ಆ ಫಲ ಲೋಕದಲ್ಲಿ ಹೋಗಿ ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿರುವಂತೆ, ಆ ಆದಿಸಂಭೂತನಾದ ರಕ್ಷಕ ಸರ್ವಶಕ್ತ ಯೇಸು ಕ್ರಿಸ್ತನು ಬೆಳಕಾದ ದೇವರು ನಮ್ಮನ್ನು ಅನುಗ್ರಹಿಸುವ ಪ್ರೇರಿ ವಾಕ್ಯ ಭಾಗದ ಮುಖಾಂತರ ಮಾತಾಡಿ ನನಗೆ ಏಕೆ ಬೇಸ್ ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ದೂತಗಳ ಮೂಲಕ ನಿತ್ಯವೂ ಆರಾಧನೆಗೆ, ಕೊಂಡಾಟಕ್ಕೆ, ಸ್ತುತಿಗೆ, ಮಹಿಮೆಗೆ ಪಾತ್ರನಾದ ದೇವರೇ, ನಿಮಗೆ ಸ್ತೋತ್ರ ತಂದೆ. ಮಹಿಮಾ ಸ್ವರೂಪನೇ, ಮೃತ್ಯುಂಜಯನೇ, ಮರಣದ ಮುಳ್ಳನ್ನು ಮುರಿದ ದೇವಕುಮಾರ ರಕ್ಷಕ ಯೇಸುವೆ, ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ಕಾಣಿಸಿಕೊಳ್ಳುವಂತೆ ಅನುದಿನ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಪ್ರಭುವೇ, ನೀವು ಪ್ರಾರ್ಥನೆ ಮಾಡುವಾಗ ಅಥವಾ ನೀನು ಪ್ರಾರ್ಥನೆ ಮಾಡುವಾಗ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ತಂದೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಹೇಳುವ ಕೇಳುವ ಎಲ್ಲ ನಿಮ್ಮ ವಿಶ್ವಾಸಿ ಪ್ರಜೆ, ಭಕ್ತರು, ಸೇವಕರನ್ನು, ನಿಮಗೆ ಹತ್ತಿರವಾದ ದೂರವಾದ ಎಲ್ಲ ಮಕ್ಕಳನ್ನು, ಅನ್ಯ ಜನರನ್ನು, ಸ್ವಜನರನ್ನು ಜ್ಞಾಪಿಸಿಕೊಂಡು ನಮ್ಮನ್ನು ನಿಮ್ಮ ಚಿತ್ತಕ್ಕೆ ತಕ್ಕ ಹಾಗೆ ಸವರಿದ ಕವಲುಗಳಂತೆ ನಿಮ್ಮ ರಕ್ತದಿಂದ, ನಿಮ್ಮ ಪರಿಶುದ್ಧಾತ್ಮನ ಜಲದಿಂದ ಶುದ್ಧೀಕರಿಸಬೇಕೆಂದು, ಮರಣ ಗೆದ್ದ ನಿಮ್ಮ ಪುನರುತ್ಥಾನ ಶಕ್ತಿಯಿಂದ ನಮ್ಮೆಲ್ಲರನ್ನು ಅಲಂಕರಿಸಬೇಕೆಂದು, ಈ ಲೋಕದ ಎಲ್ಲ ಆಗುಹೋಗುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಸೈತಾನನ ಮೇಲೆ ಶಾಂತಿದಾಯಕ ದೇವರೇ ನಮಗೆ ಶೀಘ್ರವಾಗಿ ಜಯ ದೊರಕಿಸಿಕೊಡಬೇಕೆಂದು ಈ ಉಪವಾಸ ಪ್ರಾರ್ಥನೆ ಮೂಲಕ, ದೇವರ ವಾಕ್ಯದ ಮೂಲಕ, ಯೇಸು ರಕ್ತದ ಮೂಲಕ, ಪರಿಶುದ್ಧಾತ್ಮನ ಮೂಲಕ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಮೂಲಕ ಎಂದು ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಸರ್ವಾಧಿಕಾರವುಳ್ಳ ದೇವರೇ, ಆತ್ಮ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ನಿತ್ಯನಾದ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶಿಸೋಣ. ಅಂಶ, ನೀನು ಪ್ರಾರ್ಥನೆ ಮಾಡುವಾಗ. ಇಫ್ ಯು ಪ್ರೇ ಇನ್ ಫಾಸ್ಟ್. ಹೌದು ಪ್ರೇರೆ, ನೀನು ಪ್ರಾರ್ಥನೆ ಮಾಡಬೇಕಾದರೆ ಅಥವಾ ಮಾಡುವಾಗ, ನಾವು ಉಪವಾಸ ಪ್ರಾರ್ಥನೆ ಎನ್ನುವಂಥದ್ದು ಆತ್ಮೀಯ ಜೀವಿತಕ್ಕೆ, ಜಯಕ್ಕೆ ಮೂಲ ಕಾರಣಗಳಲ್ಲಿ ಬೆನ್ನೆಲುಬಿನಂತಿದೆ ಪ್ರೇರೆ. ನಾವು ನಿಜವಾಗಿ ಜಯ ಜೀವಿತ ಸಾಧಿಸಬೇಕಾದರೆ ಈ ಲೋಕದ ದುಷ್ಟಶಕ್ತಿಯ ಸೈತಾನನನ್ನು, ಆತನ ಶೋಧನೆಗಳನ್ನು ಜಯಿಸಬೇಕಾದರೆ ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು ಮತ್ತು ಯೇಸು ರಕ್ತದಿಂದ ಶುದ್ಧೀಕರಿಸಲ್ಪಡಬೇಕು. ಯೇಸು ಕ್ರಿಸ್ತನ ಆತ್ಮದಿಂದ ತುಂಬಿಕೊಳ್ಳಬೇಕು. ಆತ್ಮಕ್ಕೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ಪರಿಶುದ್ಧತೆಯನ್ನು ಆರಿಸಿ ಪರಿಶುದ್ಧತೆಯಿಂದ ದೇವರನ್ನು ಕಾಣಬೇಕೆಂದು ಬಯಸಬೇಕು ಮತ್ತು ಹೃದಯದಿಂದ ಆತ್ಮ ಬುದ್ಧಿಶಕ್ತಿಯಿಂದ ದೇವರನ್ನು ಪ್ರೀತಿಸಿ ಆರಾಧಿಸಬೇಕು. ನಮ್ಮಂತೆ ನೆರೆಯವರನ್ನು ಪ್ರೀತಿಸಬೇಕು ಮತ್ತು ಯೇಸುವಿನ ಎರಡನೇ ಆಗಮನಕ್ಕಾಗಿ ಜಾಗೃತಿಯಿಂದ ಪ್ರಾರ್ಥನೆಯಲ್ಲಿ ಎದುರು ನೋಡಬೇಕು. ಹೀಗೆ ಇವುಗಳಲ್ಲಿ ಇವೆಲ್ಲ ಜಯ ಜೀವಿತಕ್ಕೆ, ದೇವರ ಮಕ್ಕಳಾಗುವ ಜೀವಿತಕ್ಕೆ, ಪರಲೋಕ ಪ್ರವೇಶದ ಜೀವಿತಕ್ಕೆ ಎಚ್ಚರಿಕೆಯ ಕ್ರಮಗಳಾಗಿ ಅದರಲ್ಲಿ ಮುಖ್ಯವಾಗಿ ಕಾಣುವಂಥದ್ದು
ಎಲ್ಲ ಮುಖ್ಯ ಪ್ರೇರೆ. ಉಪವಾಸ ಪ್ರಾರ್ಥನೆಯು ಮುಖ್ಯವಾಗಿದೆ ಅದರಂತೆ ಎಲ್ಲವುಗಳಂತೆ. ಹೀಗೆ ಉಪವಾಸ ಪ್ರಾರ್ಥನೆ ಜಯಕ್ಕೆ ಮೂಲವಾಗಿದೆ ಪ್ರೇರೆ. ಕ್ರೈಸ್ತ ಜೀವಿತ ಪ್ರಗತಿಗೆ ವಿರೋಧವಾಗಿ ಬರುವಂಥ ಪ್ರತಿ ಆತಂಕಗಳನ್ನು, ಹೋರಾಟಗಳನ್ನು ಉಪವಾಸ ಪ್ರಾರ್ಥನೆ ಮುಖಾಂತರ ನಾವು ಗೆಲ್ಲಬಹುದಾಗಿದೆ, ಕೆಡವಬಹುದಾಗಿದೆ, ಜಯಶೀಲರಾಗಿ ಸಾಗಿ ಹೋಗಬಹುದಾಗಿದೆ. ನಾವು ನೀನು ಉಪವಾಸ ಮಾಡುವಾಗ ಎನ್ನುವ ಅಂಶದಲ್ಲಿ ನಾವು ಪ್ರಭುನು ಹೇಳುವುದನ್ನು ನೋಡುತ್ತೇವೆ ಪ್ರೇರೆ. ನಾವು ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯದಿಂದ 18ನೇ ವಾಕ್ಯದಲ್ಲಿ ಓದುವಾಗ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 16 to 18th ವರ್ಡ್ ಇಲ್ಲಿ ಓದುವುದಾದರೆ, ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. 17ನೇ ವಾಕ್ಯ 17th ವರ್ಡ್. ಆದರೆ ನೀನು ಉಪವಾಸ ಮಾಡುವಾಗ, ಪ್ರೇರೆ ನಮ್ಮ ಅಂಶ ಇದು, ನೀವು ಉಪವಾಸ ಮಾಡುವಾಗ ಅಥವಾ ಆದರೆ ನೀನು ಉಪವಾಸ ಮಾಡುವಾಗ, ನಾನು ಉಪವಾಸ ಮಾಡುವಾಗ ದೇವಚಿತ್ತದಂತೆ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆದುಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಕಾಣಿಸಿಕೊಳ್ಳುವೆ. ಹೌದು ಪ್ರೇರೆ, ಉಪವಾಸಿ ಎಂದು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹೌದು ಪ್ರೇರೆ, ಇದು ದೇವರಿಗೆ ಕಾಣುವಂತೆ ಮಾಡಬೇಕೆಂದು ಉಪವಾಸದ ಕುರಿತು ಹೇಳ್ತಾನೆ ಪ್ರೇರೆ. ಜನರಿಗೆ ಕಾಣಿಸಿಕೊಳ್ಳುವಂತೆ ಮುಖವನ್ನು ವಿಕಾರ ಮಾಡಿಕೊಂಡು ಮಾಡಬಾರ್ದು. ಮಾಡಿದರೂ ಕೂಡ ಮುಖವನ್ನು ತೊಳೆದುಕೊಂಡು ತಲೆಗೆ ಎಣ್ಣೆ ಹಚ್ಚಿಕೊಂಡು ದೇವರಿಗೆ ಕಾಣಿಸಿಕೊಳ್ಳುವಂತೆ ಮಾಡಬೇಕೆಂದು ಹೇಳ್ತಿದ್ದಾನೆ. ಮತ್ತು ಹೀಗೆ ಮಾಡಿದರೆ ದೇವರಿಗೆ ಕಾಣಿಸಿಕೊಳ್ಳುತ್ತೇವೆ ಉಪವಾಸ ಎಂದು ಅಂತರಂಗದಲ್ಲಿರುವ ತಂದೆಗೆ. ಮತ್ತು ಆ ತಂದೆಯು ನಿಮಗೆ ಆ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವುದನ್ನು ತಂದೆ ನೋಡುತ್ತಾನೆ ಮತ್ತು ಫಲ ಕೊಡುತ್ತಾನೆ ಪ್ರೇರೆ. ಆತನ ಚಿತ್ತಾನುಸಾರವಾಗಿ ನಾವು ಕೇಳಿಕೊಂಡಿದ್ದಲ್ಲ ಪಡೆಯುವುದಲ್ಲ ಪ್ರೇರೆ, ಅದು ದೇವಚಿತ್ತ ಆದರೆ ಸಿಗುತ್ತದೆ. ತಂದೆ, ಸಾಧ್ಯವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದು ಬಿಡು, ಆದರೂ ಇದನ್ನು ಅನುಭವಿಸಲೆಂದೇ ಈ ಕಾಲಕ್ಕೆ ಸೇರಿದೆನು ಎಂದು ಯೇಸು ಕ್ರಿಸ್ತನು ಶಿಲುಬೆ ಮರಣ ಮುಂದಿನ ದಿನ ಇದೆ ಎಂದು ತಿಳಿದಾಗ ಇಂದಿನ ದಿನ ರಾತ್ರಿ ಗೆತ್ಸೆಮನೆ ತೋಪಿನಲ್ಲಿ ತಂದೆಯಲ್ಲಿ ಪ್ರಾರ್ಥಿಸುತ್ತಾನೆ. ರಕ್ತದ ಬೆವರು ಸುರಿಸುವಷ್ಟು ನನ್ನ ಪ್ರಾಣವು ಮರಣಕ್ಕೆ ಒಳಗಾಗುವಷ್ಟು ಸಂಕಟಗೊಂಡಿದೆ ಎಂದು ಹೇಳುತ್ತಾ, ತಂದೆ, ಈ ಕಷ್ಟದ ಕೊಡವನ್ನು ಕಹಿ ಪಾತ್ರೆ ನನ್ನಿಂದ ತೆಗೆದುಹಾಕು, ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂದು ಹೇಳಿದ ಪ್ರೇರೆ. ಹೌದು, ಹೀಗೆ ನಾವು ನೋಡುತ್ತೇವೆ. ಹೌದು ಪ್ರೇರೆ. ಮತ್ತು ನೀವು ಅಥವಾ ನೀನು ಉಪವಾಸ ಮಾಡುವಾಗ ಎನ್ನುವ ಅಂಶದಲ್ಲಿ ತಂದೆಯಾದ ದೇವರು ಹೇಳಿರುವುದನ್ನು ನಾವು ನೋಡುತ್ತೇವೆ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 58ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಪ್ರೇರೆ. ಪ್ರೊಫೆಟ್ ಐಸಾಯ ಚಾಪ್ಟರ್ 58 ವರ್ಸ್ 5th ವರ್ಡ್. ನಾವು ಯೇಸು ಕ್ರಿಸ್ತನ ವಾಕ್ಯಗಳಲ್ಲಿ ನೋಡುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 17 ವರ್ಸ್ ಆನ್ವರ್ಡ್ಸ್ ಅಲ್ಲಿ ವಾಕ್ಯಗಳಲ್ಲಿ ನೋಡುತ್ತೇವೆ, ತಂದೆಯನ್ನು ನಂಬಿರಿ, ನನ್ನನ್ನು ನಂಬಿರಿ, ಅಥವಾ ಒಬ್ಬನೇ ನಿಜವಾದ ಏಕದೇವರಾದ ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ, ನಂಬುವುದೇ ನಿತ್ಯ ಜೀವ ಎನ್ನುವ ಕಾರ್ಯವನ್ನು ನಾನು ಮಾಡಿ ಮುಗಿಸಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಮತ್ತು ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ, ತಂದೆಯನ್ನು ನಂಬಿರಿ, ನನ್ನನ್ನು ನಂಬಿರಿ, ಅಥವಾ ತಂದೆಯಲ್ಲಿ ವಿಶ್ವಾಸ ಇಟ್ಟಿದ್ದೀರಿ, ನನ್ನಲ್ಲಿಯೂ ವಿಶ್ವಾಸ ಇಡಿರಿ ಎಂದು ಹೇಳ್ತಿದ್ದಾನೆ. ಅಂದರೆ ಮತ್ತು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರು ಸ್ವರ್ಗದಲ್ಲಿ, ಪರಲೋಕದಲ್ಲಿ, ಮೋಕ್ಷದಲ್ಲಿ, ಆನಂದದಲ್ಲಿ, ನಿತ್ಯ ಜೀವದಲ್ಲಿ, ಅಮರತ್ವದಲ್ಲಿ ಸೇರುವುದಿಲ್ಲ, ಪ್ರವೇಶಿಸುವುದಿಲ್ಲ. ಆ ಬಾಗಿಲಲ್ಲಿ ಸ್ವರ್ಗದಲ್ಲಿರುವ, ಪರಲೋಕದಲ್ಲಿರುವ, ಅಮರತ್ವದಲ್ಲಿರುವ, ಉನ್ನತ ಲೋಕದಲ್ಲಿರುವ, ನಿತ್ಯ ರಾಜ್ಯದಲ್ಲಿರುವ ತಂದೆಯ ಇಷ್ಟವನ್ನು, ಚಿತ್ತವನ್ನು ನೆರವೇರಿಸುವವನೇ, ಆಕೆಯೇ ಅದರಲ್ಲಿ ಪ್ರವೇಶಿಸುವವರು ಎಂದು ಹೇಳಿದ್ದಾನೆ. ಈ ಪ್ರೇರೆ, ನಾವು ತಂದೆ ಯೇಸುವನ್ನು ಪ್ರೀತಿಸಿ, ಈತನು ನನ್ನ ಪ್ರಿಯ ಕುಮಾರ, ಈತನ ಮಾತನ್ನು ಕೇಳಿರಿ ಎಂದು ಹೇಳಿದ್ದಾನೆ. ಯೇಸು ಕ್ರಿಸ್ತನು ತಂದೆಯಲ್ಲಿ ವಿಶ್ವಾಸ ಇಡುತ್ತಿದ್ದೀರಿ, ನನ್ನಲ್ಲಿ ಕೂಡ ವಿಶ್ವಾಸ ಇಡಿರಿ ಎಂದು ಹೇಳ್ತಿದ್ದಾನೆ.
ಹೌದು. ಹೀಗೆ ನಾನು ತಂದೆ ಒಂದೇ ಆಗಿದ್ದೇವೆ. ತಂದೆ ನನಗೆ ತಿಳಿಯಪಡಿಸಿದ್ದನ್ನೇ ನಿಮಗೆ ತಿಳಿಸುತ್ತೇನೆ. ನನ್ನಷ್ಟಕ್ಕೆ ನಾನು ಏನನ್ನು ಮಾತಾಡುವುದಿಲ್ಲ. ತಂದೆ ಏನು ಮಾಡುತ್ತಾನೋ ಅದನ್ನು ನೋಡಿಯೇ ಮಗನು ಮಾಡುತ್ತಾನೆ. ತಂದೆ ಇಂತೆಂಥದ್ದನ್ನು ಮಾಡೆಂದು ಮಗನಿಗೆ ಹೇಳಿದ್ದಾನೆ. ಆತನು ನನಗೆ ಕೊಟ್ಟ ಕಾರ್ಯ ಏನೆಂದರೆ ನಿತ್ಯ ಜೀವ ಅನೇಕರನ್ನು ನಡೆಸುವುದೇ. ಪ್ರೇರೆ ಆತನು ನನಗೆ ಕೊಟ್ಟವರೆಲ್ಲ ಒಬ್ಬರನ್ನು ಕೆಡಗೊಡಿಸದಿರುವುದೇ, ಕಡೆಯ ದಿನದಲ್ಲಿ ಜೀವಕ್ಕೆ ಎಬ್ಬಿಸುವುದೇ. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಹೇಳಿದಂತೆ ತಂದೆಯಲ್ಲಿ ವಿಶ್ವಾಸ ಇಡುತ್ತಿದ್ದೀರಿ, ನನ್ನಲ್ಲಿ ವಿಶ್ವಾಸ ಇಡಿರಿ ಎಂದಿದ್ದಾನೆ. ಯೇಸು ನೀವು ಪ್ರಾರ್ಥನೆ ಮಾಡುವಾಗ ಮುಖವನ್ನು ತೊಳೆದುಕೊಳ್ಳ್ರಿ, ತಲೆಗೆ ಎಣ್ಣೆ ಹಚ್ಕೊಳ್ಳಿರಿ. ಉಪವಾಸ ಎಂದು ಕಾಣಿಸಿಕೊಳ್ಳುವುದಿಲ್ಲ ಜನರಿಗೆ, ಅಂತರಂಗದಲ್ಲಿರೋ ತಂದೆಗೆ ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿಮಗೆ ಫಲ ಕೊಡುವನು. ಫಲ ಅಂದರೆ ನಾವು ಪರಿಶುದ್ಧ ಆತ್ಮ ದತ್ತವಾದ ಫಲಗಳನ್ನು ನೋಡುತ್ತೇವೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಪವಿತ್ರ ಆತ್ಮನ ಕೊಡುವ ಫಲ. ಅಂದರೆ ದೇವರು ನಮಗೆ ಕೊಡಬೇಕೆಂದಿರುವುದು ಫಲ. ನಾವು ಉಪವಾಸ ಮಾಡುವಾಗ ನಾವು ಫಲಿಸುತ್ತೇವೆ ಪ್ರೇರೆ. ದೇವರು ಫಲ ಕೊಡುವಂತೆ ಮಾಡುತ್ತಾನೆ ಅಂತರಂಗದಲ್ಲಿ. ಹೌದು. 1ನೇದು ಪ್ರೀತಿಸುವವರಾಗುತ್ತೇವೆ. ದೇವರ ಆತ್ಮನ ಫಲ ಪ್ರೀತಿ. 2ನೇದು ಆನಂದಿಸುತ್ತೇವೆ. ಯಾರಲ್ಲಿ ಪ್ರೇರೆ? ದೇವರಲ್ಲಿ. ಲೋಕದಲ್ಲೆಲ್ಲ ದೇವರ ಮಾತುಗಳಲ್ಲಿ, ದೇವರನ್ನು ಮಾಡಿದ ಭೂಮಿ ಆಕಾಶಗಳಲ್ಲಿ ಮಾಡಿದ ಮಹತ್ ಕಾರ್ಯಗಳಲ್ಲಿ, ಜೀವಂತ ಕಾರ್ಯಗಳಲ್ಲಿ, ನಿತ್ಯವಾದ ಪರಾಕ್ರಮ, ಆಲೋಚನೆ, ನಿಲುಕದ ಕಾರ್ಯಗಳಲ್ಲಿ, ಅದ್ಭುತ ಕಾರ್ಯಗಳಲ್ಲಿ, ಸಮಾಧಾನದ ಕಾರ್ಯಗಳಲ್ಲಿ, ರಕ್ಷಣೆಯ, ಆರೋಗ್ಯದ, ಜಯ ಜೀವಿತ ಕೊಡುವ ದೇವರ ವಾಕ್ಯವೆಂಬ ಕಾರ್ಯಗಳಲ್ಲಿ ಆನಂದಿಸುತ್ತೇವೆ. ಮತ್ತು ಶಾಂತಿ ಎಂಬ ಫಲ ಅಂತರಂಗದಲ್ಲಿ ಕೊಡುತ್ತಾನೆ ದೇವರು. ಹೌದು. ಶಾಂತಿದಾಯಕದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿಬಿಡುತ್ತಾನೆ ಎನ್ನುವಂತೆ ಆ ಶಾಂತಿ ಸೈತಾನ ನಮ್ಮ ಕಾಲ ಕೆಳಗೆ ನಾಶವಾಗುವಂಥ ಮಾಡುವ ಶಕ್ತಿಯ ಶಾಂತಿ ನೀಡುತ್ತಾನೆ ಪ್ರೇರೆ. ಕಾರಣ ನಮ್ಮ ಪ್ರಭು ಸಮಾಧಾನದ ಅರಸನು, ಅಧಿಪತಿ, ನಾಯಕ ಮತ್ತು ದಯೆ, ದಾಕ್ಷಿಣ್ಯ. ಹೌದು. ದಯೆ ತೋರುವವನಿಗೆ ಅಂತಿಮ ತೀರ್ಪಿನಲ್ಲಿ ದಯೆ ತೋರಿಸಲಾಗುವುದು. ಹೌದು ಪ್ರೇರೆ. ಕಡೆಯ ದಿನದಲ್ಲಿ ಆತನ ಅಪಾಯ ಕಾಲದಲ್ಲಿ ದೇವರಿಂದ ಮನುಷ್ಯರಿಂದ ಇಬ್ಬರಿಗೂ ಮೆಚ್ಚುಗೆಯಾಗುತ್ತಾನೆ. ಹೌದು. ದಯೆ ಮತ್ತು ತಾಳ್ಮೆ, ಉಪಕಾರ, ನಂಬಿಕೆ, ಸಾಧುತ್ವ. ಹೌದು ಪ್ರೇರೆ. ಕ್ಷಮಿಸುವುದು ಮತ್ತು ಧೈರ್ಯ, ನಂಬಿಕೆ ಎನ್ನುವಂಥದ್ದು ಈ ಫಲವನ್ನು ಫಲಿಸುತ್ತೇವೆ ಪ್ರೇರೆ. ಯಾವಾಗ? ಅಂತರಂಗದಲ್ಲಿರುವ ತಂದೆ ಕಾಣಿಸಿಕೊಳ್ಳುವಂತೆ ಉಪವಾಸ ಮಾಡುವಾಗ. ಹೌದು ಪ್ರೇರೆ. ಜನರು ನೋಡುವಂತೆ ಮಾಡಿದರೆ ಅವರಿಂದ ನಮಗೆ ಫಲ ಬಂದಾಯಿತೆಂದು ಹೇಳುತ್ತಾನೆ ಪ್ರಭು. ಅಂದರೆ ಜನರು ಹೊಗಳುತ್ತಾರೆ ಅಷ್ಟೇ, ಆದರೆ ದೇವರಿಂದ ಫಲ ಬರುವುದಿಲ್ಲ. ಪರಿಶುದ್ಧಾತ್ಮ ಫಲ ಪ್ರಕಟ ಆಗುವುದಿಲ್ಲ. ಹೌದು. ಯೇಸು ಬಂದಾಗ, ಯೇಸು ನಮ್ಮನ್ನು ನೋಡುವಾಗ ಗೊಡ್ಡು ಅಂಜೂರ ಮರದಂತೆ ಇರುತ್ತೇವೆ. ಅದರಿಂದ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ಎಂದು ಒತ್ತಿ ಹೇಳುತ್ತಿದ್ದಾನೆ. ಆದರೆ ನೀವು ಉಪವಾಸ ಮಾಡುವಾಗ ಎಂದು ಹೇಳುತ್ತಿದ್ದಾನೆ. ಮತ್ತು ತಂದೆ ಹೇಳಿರುವುದನ್ನು ನೋಡೋಣ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 58ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಯೆಶಾಯ ಪ್ರೊಫೆಟ್ ಐಸಾಯ ಚಾಪ್ಟರ್ 58 ವರ್ಸ್ 5th ವರ್ಡ್, ತನ್ನ ಆತ್ಮವನ್ನು ಅಂದರೆ 4ನೇ ವಾಕ್ಯ 5ನೇ ವಾಕ್ಯ 4ನೇ ವಾಕ್ಯದ ಕೊನೆಯ ಭಾಗದಿಂದ ನೋಡೋಣ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 58ನೇ ಅಧ್ಯಾಯ 4ನೇ ವಾಕ್ಯದ ಕೊನೆಯ ಲೈನ್ಲಿಂದ 5ನೇ ವಾಕ್ಯ ಮುಂದುವರಿಸೋಣ. ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ಎಂಥ ಉಪವಾಸ ಪ್ರೇರೆ? ಉಪವಾಸದ ದಿನ ಕೂಡ ನಾವು ನಿತ್ಯದ ಕೆಲಸ ನಡೆಸಿದರೆ, ಆಳುಗಳನ್ನು ನಮ್ಮ ಕೈ ಕೆಳಗೆ ಆಳುಗಳಿದ್ದರೆ, ನಾವು ಯಾವುದ್ರ ಮೇಲೆ ಯಜಮಾನ ಆಗಿದ್ದರೆ, ಮತ್ತು ಅವ್ರನ್ನೂ ಕೂಡ ದುಡಿತ ಕೇಳಿದ್ರೆ ಏನು ಕೂಡ ಕೆಲಸ ಮಾಡಿದಂತೆ. ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದರೆ ಈ ರೀತಿ ಮಾಡಿದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ ನೀವು ಈಗ ಮಾಡುವ ಇಂಥ ಉಪವಾಸ ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ನಮ್ಮ ಮುಖ್ಯ ವಾಕ್ಯ ಪ್ರೇರೆ 5ನೇ ವಾಕ್ಯ 58ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ 5ನೇ ವಾಕ್ಯ, ಪ್ರೊಫೆಟ್ ಐಸಾಯ ಚಾಪ್ಟರ್ 58 ವರ್ಸ್ 5th ವರ್ಡ್, ತನ್ನ ಆತ್ಮವನ್ನು ಕುಂದಿಸುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ವ್ರತ ದಿನ ಇಂಥದ್ದು. ದೇವರೇನು ಹೇಳ್ತಿದ್ದಾನೆ ಪ್ರೇರೆ? ನಾನು ಒಬ್ಬನು ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ವ್ರತ ಇಂಥದ್ದು. ಆತ್ಮ ಕುಂದಿಸಿಕೊಳ್ಬೇಕಂತ ಪ್ರೇರೆ. ನಮ್ಮ ನಿಜವಾದ ವ್ಯಕ್ತಿತ್ವ ಆತ್ಮ. ಅದು ಪ್ರೇರೆ. ಒಬ್ಬನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ಕಳೆದುಕೊಂಡರೆ, ತನ್ನ
ನಿತ್ಯ ವಿಶ್ರಾಂತಿಗೆ ಹೋಗುವ ತನ್ನ ನಿಜವಾದ ವ್ಯಕ್ತಿತ್ವವನ್ನೇ ಕಳೆದುಕೊಂಡರೆ ಹೌದ್ರೆ ಅದರಿಂದ ಅವನಿಗೆ ಬರುವ ಲಾಭವಾದರೂ ಏನು? ಹೌದು, ಅದು ಆತ್ಮ ರಕ್ಷಣೆಗೆ, ತನ್ನ ಸ್ವರ್ಗ ಜೀವಿತ ಪ್ರವೇಶಕ್ಕೆ ಏನು ತಾನು ಈಡುಕೊಟ್ಟಾನು? ಇಲ್ಲ ಪ್ರೇರೆ. ಅದರಿಂದ ದೇವರು ಉಪವಾಸ ಯಾವುದಕ್ಕೆ ನೇಮಿಸಿದ್ದಾನೆಂದರೆ ಒಬ್ಬನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ. ಆತ್ಮ ಯಾಕೆ ಕುಂದಿಸಿಕೊಳ್ಬೇಕು ಪ್ರೇರೆ? ಗರ್ವ ಬರದಂತೆ. ಸೈತಾನನು ಗರ್ವದಿಂದಲೇ ತನ್ನ ಅಂತಸ್ತಿನಿಂದ ಕೆಳಗೆ ಬಿದ್ದ ಪ್ರೇರೆ. ಸ್ವರ್ಗದ ಪ್ರಧಾನ ದೇವದೂತನ ಅಂತಸ್ತಿನಿಂದ ಸರ್ವ ಸುಲಕ್ಷಣ ಶಿರೋಮಣಿಯಾಗಿದ್ದ, ಸುಂದರವಾಗಿದ್ದ, ದಾನಿಯೇಲನಿಗಿಂತ ಜ್ಞಾನಿಯಾಗಿದ್ದ ಮತ್ತು ದೇವರು ಆತನಿಗೆ ಅನೇಕ ಮುತ್ತು ರತ್ನಗಳಿಂದ ಅಲಂಕರಿಸಿದ ಬಟ್ಟೆಯನ್ನು ಆತನ ಅಲಂಕಾರ. ಆತನು ನೀತಿವಂತನಾಗಿದ್ದ, ಕೆಡುಕಿನ ಆಲೋಚನೆ ಮಾಡುವವರೆಗೂ ಬೆಂಕಿಯಲ್ಲೇ ನಡೆಯುತ್ತಿದ್ದ, ನೆರಳು ಕೊಡುವ ಕೆರೂಬಿಯಾಗಿದ್ದ, ಅನೇಕ ದೇವದೂತರಿಗೆ ಮಾರ್ಗದರ್ಶನ ಮಾಡುತ್ತಿದ್ದ, ದೇವರನ್ನು ಆರಾಧಿಸಲು ಕೊಂಡಾಡಲು. ಹೀಗೆ ಆತನು ಗರ್ವಪಟ್ಟಿದ್ದರಿಂದ ಉನ್ನತೋನ್ನತನಿಗೆ ಸಮವಾಗಿ ಸಿಂಹಾಸನವನ್ನು ಹಾಕಿಕೊಳ್ಳೋಣ ನಾನು ಕೂಡ ಎಂದುಕೊಂಡು ಗರ್ವಪಟ್ಟಿದ್ದರಿಂದ ದೇವರ ಆತನನ್ನು ಪಾತಾಳಕ್ಕೆ ತಳ್ಳಿದ ಪ್ರೇರೆ. ಅಧೋಲೋಕದ ಭಾಗಕ್ಕೆ ಬಿದ್ದ. ಹೌದು, ಆತನು ನಡೆಯುವ ಬೆಂಕಿ ಆತನನ್ನು ಸುಡುವಂತೆ ಆತನ ಭಕ್ತರ ಮುಖಾಂತರ, ಪ್ರಾರ್ಥನೆ ಮುಖಾಂತರ, ವಿಶ್ವಾಸಿಗಳ ಮುಖಾಂತರ ಮಾಡುತ್ತಿದ್ದಾನೆ ದೇವರು. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ದೇವರ ವಾಕ್ಯವು ಸುಡುವ ಬೆಂಕಿಗೆ ಸಮಾನ, ಬಂಡೆಗಳನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ, ದೇವರ ವಾಕ್ಯ ಇಬ್ಬಾಯಿ ಕತ್ತಿಗೆ ಸಮಾನ. ಹೌದು ಪ್ರೇರೆ. ಹೀಗೆ ನೀನು ಉಪವಾಸ ಮಾಡುವಾಗ ಎನ್ನುವ ಅಂಶದಲ್ಲಿ ನಮ್ಮ ಆತ್ಮನ್ನು ಕುಂದಿಸಿಕೊಳ್ಳುವುದಕ್ಕಾಗಿ, ನಮ್ಮ ಶರೀರ ಕಾರ್ಯಗಳನ್ನು ಜಯಿಸುವುದಕ್ಕಾಗಿ, ಸೈತಾನನ ಹಾಕುವ ಗರ್ವದ ಆಲೋಚನೆಗಳನ್ನು ಜಯಿಸುವುದಕ್ಕಾಗಿ ನಾವು ಮಾಡಬೇಕಾದ ಪ್ರೇರೆ. ಆತ್ಮ ಕುಂದಿಸುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಾದ ದೇವರಾದ ನನಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ದೇವರು ಕೂಡ ಅದೇ ರೀತಿ ಹೇಳ್ತಾನೆ ಪ್ರೇರೆ. ನೀವು ಜನರಿಗೆ ಕಾಣಿಸಿಕೊಳ್ಳುವಂತೆ ಯೇಸು ಹೇಳಿದಂತೆ ತಂದೆಯಾದ ದೇವರು ಕೂಡ ಹೇಳಿದ್ದಾನೆ. ಜನರಿಗೆ ಕಾಣಿಸಿಕೊಳ್ಳುವಂತೆ ಮಾಡಿದರೆ ಅವ್ರಿಗೆ ಫಲ ಬಂದಾಯಿತು. ಆದರೆ ಮುಖ ತೊಳೆದುಕೊಂಡು ತಲೆಗೆ ಎಣ್ಣೆ ಹಚ್ಚಿಕೊಂಡು ಅಂತರಂಗದಲ್ಲಿ ತಂದೆ ಇದ್ದಾನೆ ಎಂದು ತಿಳಿದು ವಿಶ್ವಾಸಿಸಿ ಪ್ರಾರ್ಥನೆ ಮಾಡಿರಿ, ನಿಮಗೆ ಫಲ ದೊರಕುವುದು. ಯಾವ ಫಲ ಪ್ರೇರೆ? ಮುಂದೆ ನೋಡೋಣ. 6ನೇ ವಾಕ್ಯ. ನಾವು 5ನೇ ವಾಕ್ಯದಲ್ಲಿ ನೋಡಿದೆವು. ಜೊಂಡಿನಂತೆ ಮಾಡಬಾರ್ದು, ಬೂದಿಯಲ್ಲಿ ಆಸನ ಮಾಡಿಕೊಳ್ಳಬಾರ್ದು, ಸಮರ್ಪಕವಾದ ಉಪವಾಸ ಅಲ್ಲ ಅಂತ ಅಂತಿದ್ದಂತೆ. ಮತ್ತು ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗಗಳ ಕಣ್ಣಿಗಳನ್ನು ಕಳಚುವುದು. 6ನೇ ವಾಕ್ಯ, 6th ವರ್ಡ್. ಕೇಡಿನ ಬಂಧ ಬಿಚ್ಚಬೇಕಂತ ಪ್ರೇರೆ. ಯಾವುದನ್ನು ಕೇಡು ಮಾಡಬೇಕಂತ ಆಲೋಚನೆ ಇದ್ದರೆ ಅದು ಬಿಟ್ಟು ಬಿಡಬೇಕು. ಮತ್ತು ಜಜ್ಜಿ ಹೋದವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ಪ್ರೇರೆ. ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡಬೇಕು. ಜಜ್ಜಿ ಹೋದರೆ ಯಾರನ್ನು ಬಲಹೀನವಾಗಿ ಕಂಡ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಕ್ಷಮಿಸಿ ಅವರನ್ನು ಬಲಪಡಿಸುವ ಮಾತುಗಳಾಡಬೇಕು, ಆಲೋಚನೆ ಕೊಡಬೇಕು, ಪ್ರಾರ್ಥಿಸಬೇಕು ಅವರಿಗೋಸ್ಕರ. ನೊಗದ ಕಣ್ಣುಗಳನ್ನು ಕಳಚುವುದು, ಕೇಡಿನ ಬಂಧಗಳನ್ನು ಬಿಚ್ಚುವುದು. ನೊಗದ ಕಣ್ಣುಗಳು, ಅಹಂಕಾರದ ಕಣ್ಣುಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಬೇಕು ಪ್ರೇರೆ. ಯೇಸುವಿನ ಕಣ್ಣುಗಳು, ಚಿಕ್ಕ ಮಕ್ಕಳ ಕಣ್ಣುಗಳು, ಪಾರಿವಾಳದ ಕಣ್ಣುಗಳು. ಅದು ಪ್ರೇರೆ. ದಯೆ, ದಾಕ್ಷಿಣ್ಯ, ಪರಿಶುದ್ಧವಾದ ಜ್ಞಾನವುಳ್ಳ, ವಿನಯವುಳ್ಳ, ದೇವರ ವಾಕ್ಯದ ನೀತಿಯ ಕಣ್ಣುಗಳಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡಿ ನೊಗಗಳನ್ನು ಮುರಿಯುವುದು. ನೊಗಗಳು ಮುರಿಯಬೇಕು ಪ್ರೇರೆ. ನಮ್ಮ ಮೇಲೆ ದೇವರಿಂದ ದೂರ ಮಾಡುವ ಯಾವುದಾದ್ರೂ ಅಭ್ಯಾಸ, ದುಷ್ಟ ಅಭ್ಯಾಸ, ಚಟಗಳು ಇವೇನು ಆ ನೊಗಗಳು ಸೈತಾನ ನಮ್ಮ ಮೇಲೆ ಹಾಕಿದ್ದಾನೆ ಪ್ರೇರೆ. ಒಂದು ಪ್ರಾಣಿಯ ಮೇಲೆ ಹಾಕಿ ಹೇಗೆ ಕೆಲಸ ಮಾಡಿಸುತ್ತಾನೋ ತನ್ನ ಹೊಲದ ಕೆಲಸ, ಅದೇ ರೀತಿ ಸೈತಾನನು ನಮ್ಮ ಮೇಲೆ ಒಂದು ದುಷ್ಟ ಅಭ್ಯಾಸ, ಕಣ್ಣಿನ ಮೂಲಕ, ಮಾತಾಡೋದ್ರ ಮೂಲಕ, ಕೇಳೋ ಮೂಲಕ ಪ್ರೇರೆ, ಶರೀರ ಇಚ್ಛೆಗಳನ್ನು ಯಾವುದೋ ಒಂದು ಅಭ್ಯಾಸ, ದುಷ್ಟ ಅಭ್ಯಾಸ ಇಟ್ಟು ಆತನು ಉಪಯೋಗಿಸ್ತಾನೆ ಪ್ರೇರೆ. ನಮಗೆ ಗೊತ್ತಿಲ್ಲದಂತೆ ಆ ನೊಗ ಎನ್ನು ಮುರಿಯುವುದು, ಇದು ಹಸಿದವರಿಗೆ ಅನ್ನವನ್ನು ಹಂಚುವುದು. ಇದು ಉಪವಾಸ ದಿನ ಮಾಡಬೇಕು ಪ್ರೇಯರ್. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರ ಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗಲೆಲ್ಲ ವಧಿಸುವುದು. 7ನೇ ವಾಕ್ಯ. ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ?
ಪ್ರಿಯ ಇವೇ ದೇವರಿಗೆ ಉಪವಾಸ ವ್ರತ ಅಂತ ಪ್ರಿಯ. ನಿಮಗೆ ಬಿಡುವಿದ್ದಾಗ 58ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ ಪೂರ್ತಿ ಓದಿರಿ ಪ್ರೇರೆ. ಅಲ್ಲಿ ಕಪಟ ಭಕ್ತಿ ಯಾವುದು, ಯಥಾರ್ಥ ಭಕ್ತಿ ಯಾವುದು ಎಂದು ಇವುಗಳ ಲಕ್ಷಣಗಳನ್ನು ತಂದೆಯಾದ ದೇವರು ಯೆಶಾಯ ಪ್ರವಾದಿಯ ಮುಖಾಂತರ ಬರೆಯುತ್ತಿದ್ದಾನೆ ಪ್ರೇರೆ. ಹೀಗೆ ಇವೇ ಉಪವಾಸ ವ್ರತ ಅಂತ ಪ್ರೇರೆ. ಯಾವುದು ಆತ್ಮವನ್ನು ಕುಂದಿಸಿಕೊಳ್ಳುವುದು, ಅದಕ್ಕಾಗಿ ನಾವು ಉಪವಾಸ ಮಾಡಬೇಕು. ಗರ್ವ ಜೀವಿತ ಅಲ್ಲ, ಪ್ರೀತಿ ಜೀವಿತ, ಪರಲೋಕ ಎಂಬ ನಿತ್ಯ ರಾಜ್ಯದ ನಿರೀಕ್ಷೆ ಜೀವಿತ, ದೇವರ ಮಹಿಮೆಯನ್ನು ಕಾಣುವ ಆ ವಿಶ್ವಾಸದ ಜೀವಿತ, ಇದಕ್ಕಾಗಿ ಉಪವಾಸ ಮಾಡಬೇಕು ಪ್ರೇರೆ. ಮತ್ತು ಹೀಗೆ ಮಾಡುವಾಗ 9ನೇ ವಾಕ್ಯ 8ನೇ ವಾಕ್ಯದ ಕೆಳಭಾಗ ಪ್ರೇರೆ. 8ನೇ ವಾಕ್ಯ, ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮ್ಮ ಮುಂಬಲವಾಗಿ ಹೋಗಿ ಮುಂದುವರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುತ್ತದೆ ಅಂತ ಪ್ರೇರೆ. ಹೀಗೆ ಮಾಡಿದರೆ ನೀವು ಮಾಡಿದ ಸತ್ಕಾರ್ಯಗಳು ನಿಮ್ಮ ಮುಂದೆ ನಡೆಯುತ್ತವೆ ಅಂತ ಪ್ರಕಾಶವಾಗಿ ದೇವರು ನಿಮಗೆ ಹಿಂಬಲವಾಗಿರುತ್ತಾನೆ ಅಂತ. ಹೌದು, ತಂದೆ ಸರ್ವಶಕ್ತನು. 9ನೇ ವಾಕ್ಯ 9th ವರ್ಡ್, ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು. ಹೌದು, ಮೊರೆಯಿಟ್ಟು ಕರೆದರೆ ಇಗೋ ಇಲ್ಲೇ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು, ಬೆರಳ ಸನ್ನೆಯನ್ನು, ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಹಂಚುವಾಗ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು. ಮತ್ತು 11ನೇ ವಾಕ್ಯ, ಮತ್ತು ಯೆಹೋವನಾದ ತಂದೆಯಾದ ದೇವರು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಂತೆ ಮಾಡುತ್ತಾನೆ. ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುತ್ತಾನೆ, ನಿಮ್ಮ ಎಲುಬುಗಳನ್ನು ಸಸಾರ ಮಾಡುತ್ತಾನೆ. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಅಬ್ರೆ ತಂಪಾದ ತೋಟವಾಗುತ್ತೇವೆ ಹೀಗೆ ಮಾಡೋದಾದರೆ. ಅಬ್ರೆ ಆತ್ಮವನ್ನು ಕುಂದಿಸಿಕೊಳ್ಳೋದಕ್ಕಾಗಿ ನಾನು ನೇಮಿಸಿದ ಉಪವಾಸ ವ್ರತ ಇಂಥದ್ದು. ಅಬ್ರೆ ಮೊದಲನೇದಾಗಿ ಉಪವಾಸದ ಉದ್ದೇಶ ಆತ್ಮವನ್ನು ಕುಂದಿಸಿಕೊಳ್ಳೋದಕ್ಕಾಗಿ, ಅನೇಕ ಬಂಧನಗಳನ್ನು ಕಳಿಸುವುದಕ್ಕಾಗಿ, ಸೈತಾನ ಹಾಕಿದ ನೋವುಗಳನ್ನು ಕೆಡುವುದಕ್ಕಾಗಿ, ನಮ್ಮ ಬೆರಳ ಸನ್ನೆಯನ್ನು, ಕೆಡುಕಿನ ನುಡಿಯನ್ನು ಹೋಗಲಾಡಿಸುವುದಕ್ಕಾಗಿ, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ನಿಮಗೆ ದೇವರು ಆಶೀರ್ವಾದ ಕೊಟ್ಟಿರುವುದಾದರೆ ಲೌಕಿಕವಾಗಿ ಹಣದಾಗಲಿ, ಮನೆ, ಬಟ್ಟೆ, ಸ್ಥಳ ಕೊಟ್ಟಿರುವುದಾದರೆ ಆದರೆ ಅವರನ್ನು ಬರಮಾಡಿಕೊಳ್ಬೇಕು. ಅಲೆಯುತ್ತಿರುವ ಬಡವರನ್ನು, ಬೆತ್ತಲೆಯಾದವರನ್ನು ಕಂಡಾಗಲೆಲ್ಲ ಅವರಿಗೆ ಬಟ್ಟೆ ಒದಿಸಬೇಕು, ಅವರು ಸಹಾಯ ಮಾಡಬೇಕೆಂದು ಹೇಳ್ತಿದ್ದಾನೆ ಪ್ರಭು. ಮತ್ತು ಹೀಗೆ ಮಾಡುವುದಾದರೆ ನಿನ್ನಂತೆ ನರನಾಗಿರುವ ಯಾರಿಗೂ ನೀವು ಮುಖ ತಪ್ಪಿಸಿಕೊಳ್ಳಬಾರದು ಪ್ರೇರೆ. ಮತ್ತು ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತ. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುತ್ತದೆ. ನಿಮ್ಮ ಕ್ಷೇಮ ಬೇಗ ವಿಕಸಿಸ್ತದಂತ ಪ್ರೇರೆ. ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ದೇವರ ಮಹಿಮೆ ಹಿಂಬಲವಾಗಿರುತ್ತದೆ. ನೀವು ಪ್ರಾರ್ಥಿಸಿದರೆ ದೇವರು ಇದ್ದೇನೆ ಎಂದು ಹೇಳ್ತಾನೆ, ಮೊರೆಯಿಟ್ಟು ಕರೆದರೆ ಈಗೂ ಇಲ್ಲೇ ಇದ್ದೇನೆ ಎಂದು ಹೇಳ್ತಾನೆ, ಉತ್ತರ ಕೊಡುತ್ತಾನೆ, ಬರುತ್ತದೆ ನಿಮ್ಮ ಪ್ರಾರ್ಥನೆಗೆ. ಹೌದು, ಆ ಕತ್ತಲಲ್ಲಿ ಬೆಳಕು ಉದಯಿಸ್ತಾ ಅಂಧಕಾರ ಪರಿಹಾರವಾಗಿ ಮಧ್ಯಾಹ್ನವಾಗುತ್ತಾ ಅಂತ ಪ್ರೇರೆ. ನೀವು ತಂಪಾದ ತೋಟಕ್ಕೂ ಮೋಸವಿಲ್ಲದ ನೀರಿನ ಬುಗ್ಗೆಗೂ ಸಮಾನವಾಗುತ್ತೀರಿ. ನಿಮ್ಮ ಎಲುಬುಗಳು ಸಸಾರವಾಗುತ್ತವೆ. ಹೌದು, ನಿಮ್ಮ ಆತ್ಮ ತೃಪ್ತಿಗೊಳ್ಳುತ್ತದೆ. ಹೌದು, ನೀವು ಮೋಸವಿಲ್ಲದ ನೀರಿಗೆ ಬುಗ್ಗೆಗೂ ಸಮಾನವಾಗುತ್ತೀರಿ ಪ್ರೇರೆ. ಅಂದರೆ ನೀರಾವರಿ ಹೊಲವಾಗುತ್ತೇವೆ. ಹೌದು, ಆ ನೀರಾವರಿ ಹೊಲದಲ್ಲಿ ಯಾವಾಗಲೂ ಬಿತ್ತಿದ್ರೂ ಕೂಡ ಬೆಳೆ ಬರುತ್ತದೆ ಪ್ರೇರೆ. ಆದರೆ ನಾವು ಈ ರೀತಿ ಆತ್ಮವನ್ನು ಕುಂದಿಸಿಕೊಳ್ಳುವ ಉದ್ದೇಶದಿಂದಲೇ ಪ್ರಾರ್ಥನೆ ಮಾಡದಿದ್ದರೆ, ಈ ರೀತಿ ದೇವರು ಹೇಳಿದಂತೆ ನಾವು ಮಾಡದೆ ನಮ್ಮ ಇಷ್ಟ ಪ್ರಕಾರಗೋಸ್ಕರ, ನಮ್ಮ ಕೋರಿಕೆ ನೆರವೇರಿಸೋಸ್ಕರ ಪ್ರಾರ್ಥನೆ ಮಾಡುವುದಾದರೆ ಯಾವ ತಂಪಾದ ತೋಟ ಆಗುವುದಿಲ್ಲ ಪ್ರೇರೆ. ಮೋಸವಾದ ಬುಗ್ಗೆ ಆಗುತ್ತೇವೆ, ಕೆಡುಕಿನ ಕೈ ಬೆರಳ ಸನ್ನೆ ಆಗುತ್ತೇವೆ, ಕೆಡುಕಿನ ನುಡಿಯುಳ್ಳವರೇ ಆಗಿರುತ್ತೇವೆ, ಬಡವರು ಸಹಾಯ ಮಾಡಿದವರಾಗುತ್ತೇವೆ, ಬೆತ್ತಲೆಯಾದವರಿಗೆ ಬಟ್ಟೆ ಕೊಡಲಾರದವರಾಗುತ್ತೇವೆ, ನಮ್ಮಂತೆ ನರನಾಗಿರುವ ಮನುಷ್ಯರಿಗೆ ಮುಖ ತಪ್ಪಿಸಿಕೊಳ್ಳುವವರಾಗುತ್ತೇವೆ ಪ್ರೇರೆ. ಮತ್ತು ಈ ರೀತಿ ಬೂದಿಯಲ್ಲಿ ಆಸನ ಮಾಡಿಕೊಳ್ಳುವುದು ಇದೇ ಸಮರ್ಪಕವಾದ ಉಪವಾಸ ಎಂದುಕೊಳ್ಳುತ್ತೇವೆ. ಮತ್ತು ನೋಗದ ಕಣ್ಣುಗಳು ಕಳಚುವುದಿಲ್ಲ,
ಜಜ್ಜಿ ಹೋದವರನ್ನು ಬಿಡಿಸುವುದಿಲ್ಲ. ಹೌದು ಪ್ರೇರೆ. ಹೀಗೆ ನಾವು ಒಳ್ಳೆಯದನ್ನೇ ಯಥಾರ್ಥ ಭಕ್ತಿಯನ್ನೇ ಆರಿಸಿಕೊಳ್ಳಬೇಕು ಉಪವಾಸ ದಿನದಲ್ಲಿ ಎಂದು ಹೇಳುತ್ತಿದ್ದಾನೆ ಪ್ರಭು ಈ ಮೂಲಕ. ಹೌದು ಪ್ರೇರೆ. ಹೀಗೆ ನಾವು ಇನ್ನು ಮುಂದೆ ನೀನು ಉಪವಾಸ ಮಾಡುವಾಗ ಇನ್ನೂ ಅದರ ಪರಿಣಾಮ ಎಷ್ಟು ಶ್ರೇಷ್ಠವಾಗಿರುತ್ತದೆ ಎಂದು ನೋಡುವುದಾದರೆ ಪ್ರೇರೆ, ಈ ಉಪವಾಸ ಮಾಡುವುದು ಸೈತಾನನನ್ನು ಜಯಿಸುವುದಾಗಿದೆ ಪ್ರೇರೆ. ನಮಗೆ ಆದರ್ಶವಾಗಿರುವ ಕ್ರಿಸ್ತ ಯೇಸು 40 ದಿನಗಳು ಹಗಲು ರಾತ್ರಿ ಉಪವಾಸ ಮಾಡಿದನೆಂದು ನಾವು ನೋಡುತ್ತೇವೆ. ಮತ್ತು ಶೋಧಕನು ಆತನು ಯೇಸು ಕ್ರಿಸ್ತನನ್ನು ಎದುರಿಸುತ್ತಾನೆ, ನಿಲ್ಲಲಾರದೆ ಓಡಿ ಹೋಗುತ್ತಾನೆ. 3 ಶೋಧನೆಯಲ್ಲಿ ಕೂಡ ಸೋತು ಹೋಗುತ್ತಾನೆ. ಊಟದ ವಿಷಯದಲ್ಲಿ, ಲೋಕದ ಆಶೆಗಳ ವಿಷಯದಲ್ಲಿ ಮತ್ತು ಆತ್ಮಹತ್ಯೆ ಮಾಡಿಕೊ ಎನ್ನುವ ವಿಷಯದಲ್ಲಿ, ಇಲ್ಲಿಂದ ಬೀಳು, ದೇವರನ್ನು ಪರೀಕ್ಷಿಸು ಎನ್ನುವಂತೆ ಎಲ್ಲ ಗೆಲ್ಲುತ್ತಾನೆ ಪ್ರಭು ವಾಕ್ಯದ ಮುಖಾಂತರ, ಬರೆಯಲ್ಪಟ್ಟ ವಾಕ್ಯದ ಮುಖಾಂತರ ಪ್ರೇರೆ, ಲೋಗೋಸ್. ಹೀಗೆ ಸೈತಾನನು ಆತನ ಒಂದು ಪ್ರತಿ ಶೋಧನೆಯನ್ನು ಯೇಸು ಕ್ರಿಸ್ತನು ಜಯಿಸಿದನು. ಮತ್ತಾಯನ ಸುವಾರ್ತೆ 4ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅಷ್ಟೇ ಅಲ್ಲ, ವಿಜಯವಂತವಾಗಿ ಉಪವಾಸ ಮಾಡುವುದಕ್ಕೆ ಪಾಲಿಸಬೇಕಾದ ವಿಧಿಗಳನ್ನು ಕೂಡ ಯೇಸು ಕ್ರಿಸ್ತನು ನಾವು 6ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನೋಡಿದ್ದೇವೆ ಪ್ರೇರೆ. ಹೀಗೆ ಯಾವುದಕ್ಕಾಗಿ ಪ್ರಾಸ್ಪಕ್ಯ ಹೇಗೆ ಮಾಡಬಾರದು ಎಂದು ವಿಭಾಗಿಸಿ ಭಾಗವಾಗಿ ಪ್ರಭು ಬೋಧಿಸಿದ್ದಾನೆ. 6ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 16ರಿಂದ 18ನೇ ವಾಕ್ಯದವರೆಗೆ. ಹೀಗೆ ತಾನು ಯೇಸು ಕ್ರಿಸ್ತನು ಸ್ವರ್ಗ ತಂದೆಯ ಬಳಿಗೆ ಆರೋಹಣ ಎತ್ತಲ್ಪಡುವ ತನಕ ಶಿಷ್ಯರಿಗೆ ಹೇಳ್ತಾನೆ ಪ್ರೇರೆ, ಉಪವಾಸ ಮಾಡಬೇಕೆಂದು ಯೇಸು ಹೇಳ್ತಾನೆ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 20 ವರ್ಡ್. ಹೌದು ರೀ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಓದುವುದಾದರೆ, ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲದಲ್ಲಿ ಉಪವಾಸ ಮಾಡುವರು. ಹೌದು ಪ್ರೇರೆ. ಮದಲಿಂಗನನ್ನು ಕರೆದುಕೊಂಡು ಹೋಗುವ ಕಾಲ ಬರುತ್ತೆ, ಆ ಕಾಲದಲ್ಲಿ ಉಪವಾಸ ಮಾಡುವರು. ಹೌದು ಪ್ರೇರೆ. ಇದು ನಾವು ವಿಶ್ವವ್ಯಾಪ್ತಿಯಲ್ಲಿ 40 ದಿನ ಉಪವಾಸ ಮಾಡುವ ಕಾಲ ಪ್ರೇರೆ, ಇದು ಸಾಮಾನ್ಯವಾಗಿ ಹೇಳುವುದಾದರೆ. ಆದರೆ ಇದು ಯೇಸು ನೀನು ಉಪವಾಸ ಮಾಡಬೇಕಾದರೆ ಎನ್ನುವ ವಿಷಯದಲ್ಲಿ ಪ್ರೇರೆ, ನಿನಗೆ ಅವಶ್ಯಕತೆವಾಗಿದ್ದಾಗ ಮತ್ತು ಯಾವಾಗಲೂ ಆತ್ಮವನ್ನು ಕುಂದಿಸಿಕೊಂಡು ಗರ್ವ ಬರದಂತೆ ನೋಡಿಕೊಂಡಿರುವುದು ಅವಶ್ಯವಾಗಿದೆ ಪ್ರೇರೆ, ಅನೇಕ ಶರೀರ ಕಾರ್ಯಗಳನ್ನು ಜಯಿಸುವುದಕ್ಕಾಗಿ. ಹೀಗೆ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಎಲ್ಲ ವಿಧವಾದ ದೆವ್ವಗಳನ್ನು, ಶತ್ರುಗಳನ್ನು ಜಯಿಸುವಂಥದ್ದು ನಮ್ಮ ಉಪವಾಸ ಪ್ರಾರ್ಥನೆ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರೇರೆ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಮಾರ್ಕ್ ಗಾಸ್ಪಲ್ ಚಾಪ್ಟರ್ 9 ವರ್ಸ್ 29th ವರ್ಡ್. ಇಲ್ಲಿ ಓದುವುದಾದರೆ, ಈ ಜಾತಿಯು ಅಂದರೆ ದೆವ್ವದ ಜಾತಿ ಪ್ರೇರೆ, ಬೇರೆ ಬೇರೆ ಬಲ ಹೊಂದಿರ್ತವೆ ಸ್ಟೇಜ್. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಒಬ್ಬ ಕುರುಡ ಮೂಕ ದೆವ್ವ ಹಿಡಿದ ಹುಡುಗನ ಒಳಗಿಂದ ದೆವ್ವ ಹೊರಗಟ್ಟಲಾಗಲಿಲ್ಲ ಶಿಷ್ಯರಿಗೆ. ಆದರೆ ಯೇಸು ಅದನ್ನು ಹೊರಗಟ್ಟುತ್ತಾನೆ, ಓಡಿಸುತ್ತಾನೆ. ಆಗ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಮಗೇಕೆ ಆಗಲಿಲ್ಲ ಅಂದರೆ, ಇಂಥ ಜಾತಿಯ ದೆವ್ವಗಳು ಓಡಿಸಲು ಉಪವಾಸ ಮತ್ತು ಪ್ರಾರ್ಥನೆ ಹೊರತು ಬೇರೆ ಮಾರ್ಗ ಇಲ್ಲ ಎಂದು ಹೇಳ್ತಾನೆ ಪ್ರೇರೆ. ಹೌದು. ಹೀಗೆ ಉಪವಾಸ ಮೂಲಕ ಸೈತಾನನ್ನು ಜಯಿಸಬೇಕಾದ ಪ್ರೇರೆ. 2ನೇದಾಗಿ ಉಪವಾಸ ಶರೀರವನ್ನು ಜಯಿಸುವುದಕ್ಕಾಗಿ ಆಗಿದೆ. ಹೌದು. 1ನೇದು ಸೈತಾನನನ್ನು, 2ನೇದು ಶರೀರವನ್ನು. ಶರೀರ ಆತ್ಮಕ್ಕೆ ವಿರೋಧವಾಗಿ ಹೋರಾಡುತ್ತಿದೆ. ಶರೀರ ಬಲಹೀನವಾಗಿ ಜಾರಿ ಹೋದಾಗ ಪಾಪದೊಳಗೆ ಬೀಳುವುದಕ್ಕೆ ಅವಕಾಶ ಇದೆ ಪ್ರೇರೆ, ದೇವರ ಮಗುವೆ. ಇನ್ನು ಶರೀರವನ್ನು ಜಯಿಸಬೇಕಾಗಿದೆ. ಶರೀರ ಸ್ವಭಾವವುಳ್ಳವರು ದೇವರನ್ನು ಸಂತೋಷಪಡಿಸಲಾರರು. ಶರೀರಾನುಸಾರವಾದ ಮನಸ್ಸು ಮರಣ, ಆತ್ಮಾನುಸಾರವಾದ ಮನಸ್ಸು ಜೀವ, ಸಮಾಧಾನಕರವಾಗಿದೆ, ನಿತ್ಯ ಜೀವವಾಗಿದೆ ಎಂದು ದೇವರ ವಾಕ್ಯ ಪೌಲನ ಮುಖಾಂತರ ಹೇಳುತ್ತಿದ್ದಾನೆ ಪ್ರೇರೆ ದೇವರು. 8ನೇ ಅಧ್ಯಾಯ ರೋಮಪತ್ರಿಕೆ 8ನೇ ವಾಕ್ಯದಿಂದ ನೋಡುತ್ತೇವೆ. ಮತ್ತು ರಕ್ಷಕನ ದೇವರು ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ, ಏನೆಂದರೆ, ಯಾರಾದರೂ ನನ್ನನ್ನು ಹಿಂಬಾಲಿಸಲು ಇಷ್ಟಪಡುವುದಾದರೆ ತನ್ನನ್ನು ತಾನು ತ್ಯಜಿಸಿ ಪ್ರತಿದಿನ ತನ್ನ ಶಿಲುಬೆಯನ್ನು ಎತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಲೂಕಾ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಓದುತ್ತೆ ಪ್ರೇರೆ. ಲೂಕ್ ಗಾಸ್ಪಲ್ ಚಾಪ್ಟರ್ 9 23rd ವರ್ಡ್. ಹೀಗೆ ತನ್ನನ್ನು ತಾನು ತ್ಯಜಿಸುವುದಕ್ಕೆ, ಶರೀರವನ್ನು ಜಯಿಸುವುದಕ್ಕೆ ನಮಗೆ ಬಲ ನೀಡುತ್ತಿರುವುದು ಅಥವಾ ಸಲಹೆ ಕೇವಲ ಉಪವಾಸವಾಗಿದೆ ಪ್ರೇರೆ. ಶರೀರ ನಮ್ಮನ್ನು ಆಳ್ವಿಕೆ ಮಾಡಿದಂತೆ ಅನಿಸಿದರೆ ಕೂಡಲೇ ಉಪವಾಸ ಎಂಬ ಆ ಕೋಲಿನಿಂದ ಶರೀರವನ್ನು ದಂಡಿಸಿ ಶರೀರ ಕ್ರಿಯೆಗಳನ್ನು ಸಾಯಿಸಬೇಕಾಗಿದೆ. ಉಪವಾಸ ಪ್ರಾಚೀನ ಪುರುಷನನ್ನು ಪರಿತ್ಯಜಿಸುತ್ತೆ, ವಿಸರ್ಜಿಸುತ್ತದೆ.
ನೂತನ ಪುರುಷನಾದ ಕ್ರಿಸ್ತ ಯೇಸುವನ್ನು ಧರಿಸಿಕೊಳ್ಳುವಂತೆ ಮತ್ತಷ್ಟು ಸಹಾಯ ಪಡುತ್ತಿದೆ ಪ್ರಿಯ. ಅಂತ ಕೃಪೆ ಪ್ರಭು ನಮಗೆ ನೀಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್.